ಎಸ್ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ತಾಣ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಸೆಪ್ಟೆಂಬರ್ 11 ಗುರುವಾರ ಸಂಜೆ ವಿಶಿಷ್ಟ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವನ್ನು ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಸ್ನೇಹಕ್ಕೆ ಬದ್ಧ ಸಮರಕ್ಕೂ ಸಿದ್ಧ ಎನ್ನುವ ಘೋಷವಾಕ್ಯದಡಿಯಲ್ಲಿ ಸನಾತನ ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳಕ್ಕೆ ಬನ್ನಿ, ದೀಪ ಬೆಳಗಿಸೋಣ ಎಂಬ ಶ್ರದ್ಧಾಭಿಮಾನಿ ಹೋರಾಟಕ್ಕೆ ಕರೆ ನೀಡಲಾಗಿತ್ತು. ಕಾರಣಾಂತರಗಳಿಂದ ಪವನ್ ಕಲ್ಯಾಣ್ ಅವರು ಸ್ವತಃ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಆದರೆ ಅವರ ಆಪ್ತ ಮನೋಭಾವದ ಪ್ರತಿಧ್ವನಿಯಂತೆ ಕರ್ನಾಟಕದ ಜನ ಸೈನಿಕರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೀಪ ಬೆಳಗುವ ಮೂಲಕ ಸಮಾರಂಭವನ್ನು ಅದ್ಧೂರಿಯಾಗಿ ಯಶಸ್ವಿಗೊಳಿಸಿದ್ರು. ಈ ಮಹತ್ವದ ಸಂದರ್ಭದಲ್ಲಿ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂಪಿಎಸ್ ಮಂಜುನಾಥ್ ಅವರ ನೇತೃತ್ವದ ಬಳಗವೂ ಭಾಗವಹಿಸಿ ದೀಪವನ್ನು ಬೆಳಗಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಪಿಎಸ್ ಮಂಜುನಾಥ್, ಸನಾತನ ಧರ್ಮ ನಮ್ಮ ಹಿರಿಮೆಯ ಜೀವನಾಡಿ. ಕರ್ನಾಟಕದ ಜನ ಸೈನಿಕರು ಇಂದಿನ ಕಾರ್ಯಕ್ರಮದಲ್ಲಿ ತೋರಿಸಿದ ಆತ್ಮೀಯತೆ ಮತ್ತು ಶ್ರದ್ಧೆಯು ಸಮಾಜದ ನಂಬಿಕೆ ಹಾಗೂ ಧರ್ಮ ರಕ್ಷಣೆಯ ದೀರ್ಘ ಸದ್ಭಾವನೆಗೆ ಸಾಕ್ಷಿಯಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಲ್ಲ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳಿಗೆ, ಹಿಂದೂ ಧರ್ಮಕ್ಕೆ, ಜನ ಸೈನಿಕರಿಗೆ ಪ್ರತಿಯೊಬ್ಬರಿಗೂ ಸಹ ವಂದನೆಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಅನುವು ಮಾಡಿಕೊಟ್ಟಂತಹ ಈ ಕ್ಷೇತ್ರದ ಆಡಳಿತ ಮಂಡಳಿಗೆ, ಪೂಜ್ಯರಿಗೆ ಮತ್ತು ವಿಶೇಷವಾಗಿ ಶ್ರೀನಿವಾಸನ್ ಅವರು ಈ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿದ್ದಾರೆ, ಅವರಿಗೂ ಸಹ ನಮ್ಮ ಯತೀಶರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಯಾರು ಆತ ಬಿಡಬೇಡಿ, ದೀಪ ಹಚ್ಚಿದ್ದೀರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರಿಗೂ ಮತ್ತು ಮಾತೃಶ್ರೀ ಸಮಾನಂತಹ ಹೇಮಾವತಿ ಹೆಗಡೆ ಅವರಿಗೂ ಸಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಿಧಾನ ಹಚ್ಕೊಳ್ಳಿ, ಗಾಬರಿ ಬಿಡಬೇಡಿ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗಳಿಗೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗಳಿಗೆ. ಅವಿಟ್ಟಲೆ ಪಾಂಡುರಂಗ ಬಿಟ್ಟಲೆ, ಅವಿಟ್ಟಲೆ ಪಾಂಡುರಂಗ ಬಿಟ್ಟಲೆ.
ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ನಮಗೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೀರು ಶೆಟ್ಟಿಯವರು ಸಹ ನಮಗೆ ಇದು ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ವ್ಯವಸ್ಥೆ ದೃಷ್ಟಿಯಿಂದ ನಮಗೆ ಸುಮಾರು ಜನ ನಾವು ನಿಮ್ಮ ಜೊತೆ ಇದ್ದೀವಿ, ಧರ್ಮಸ್ಥಳ ಜೊತೆ ಇದ್ದೀವಿ ಅಂತ ಹೇಳಿರ್ತಕ್ಕಂಥ ವೇಣುಗೋಪಾಲ್ ಅವರಿಗೆ, ರಾಮಲಿಂಗಪ್ಪ ಅವರಿಗೆ, ಶ್ರೀಕಾಂತ್ ರಾಮಚಂದ್ರಯ್ಯ ಅವರಿಗೆ, ಜಗದೀಶ್ ಅವರಿಗೆ ಎಲ್ಲರೂ ಸಹ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅದೇ ರೀತಿ ನಾವು ಇವತ್ತು ಬಂದಿದ್ದೀವಿ, ಈ ಕಾರ್ಯಕ್ರಮ ಇಲ್ಲಿ ಮುಗಿದಿದೆ. ಎಲ್ಲರಿಗೂ ವಂದನೆಗಳಿಂದ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ವಿಶೇಷವಾದಂತಹ ಸನಾತನ ದೀಪಗಳ ಕಾರ್ಯಕ್ರಮವನ್ನು ಮಾಡಿದಂಥ ಮಾಡಲಿಕ್ಕೆ ಪ್ರೇರಣೆಯಾಗಿರುವಂಥ ಪವನ್ ಕಲ್ಯಾಣ್ ಅವರಿಗೆ ಮತ್ತು ಮಹೇಶ್ವರ್ ಅವರಿಗೆ ಮತ್ತು ಆ ಭಾಗದ ಎಲ್ಲ ಮಂಜುನಾಥನ ಭಕ್ತರಿಗೆ ವಿಶೇಷವಾದಂಥ ಅಭಿವಂದನೆಯನ್ನು ಕ್ಷೇತ್ರದ ವತಿಯಿಂದ ಸಲ್ಲಿಸಿದ್ದಾರೆ. ಈಗ ಮಾತಾಡಿ ಬನ್ನಿ, ಸೈಡಿಂದ ಬನ್ನಿ. ಮೂರು ಲೈನೆ ಅಲ್ಲಿ ಯಾರು ನಿಂತ್ಕೋಬೇಕು, ವಾಲಂಟ್ರೀಸ್ ಮೂರು ಲೈನು. ಆ ಮುರಳಿಗಳ ಮೂವ್ ಮಾಡೋ, ಸ್ವಲ್ಪ ಮೂವ್ ಮಾಡು. ಮುರಳಿಗಳ ಮೂವ್ ಮಾಡು. ವೆಂಕಟರೆಡ್ಡಿ ಸ್ವಲ್ಪ ಮೂವ್ ಮಾಡು. ಮಾತಾಡಿ ಬನ್ನಿ, ಮೂರು ಲೈನ್ ಹೇಳಿ. ನೀವಿರ್ರಿ ಅವ್ರು ಹೋಗ್ರೆ ಬನ್ನಿ